ಎವ್ರಿವನ್, ವೆಲ್ಕಮ್ ಟು ರೆಡ್ ಡಿಚ್ ಚಾನಲ್. ಇವತ್ತು ನಾವು ಸಂಡೇ ರಿವರ್ ಎಡ್ಜ್ ರೆಸಾರ್ಟಿಗೆ ಹೋಗ್ತಿದ್ದೀವಿ. ಈ ರೆಸಾರ್ಟ್ ಇರೋದು ಎಲ್ಲಿ ಗೊತ್ತಾ? ಕಬಿನಿ ಹತ್ರ. ರೆಸಾರ್ಟ್ ಹೇಗಿದೆ ಅಂತ ತೋರಿಸ್ತೀವಿ, ಬನ್ನಿ. ಬಟ್ ಈ ಬ್ರಿಡ್ಜ್ ನೋಡ್ತಿದ್ದಂಗೆ ಎಲ್ಲರಿಗೂ ಗೊತ್ತಾಗುತ್ತಲ್ವ ನಾವು ಯಾವ ರೂಟಲ್ಲಿ ಹೋಗ್ತಿದ್ದೀವಿ ಅಂತ. ಫ್ರೆಂಡ್ಸ್, ಹಾಗೆ ಸ್ವಲ್ಪ ಮೋಡ ನೋಡಿ. ನಾನು ಹೋಗ್ತಿರೋದು ಕಾರಲ್ಲಿ ಆಲ್ಮೋಸ್ಟು 120 ಕಿಲೋಮೀಟ್ರ್ ಸ್ಪೀಡಲ್ಲಿದ್ದೀನಿ. ಬಟ್ ಮೇಲ್ಗಡೆ ಮೋಡ ಮಾತ್ರ ಒಂದು ಸ್ವಲ್ಪನಾದರೂ ಹಲ್ಲಾಡ್ತಿಲ್ಲ. ಜಸ್ಟು ಎಲ್ಲೋ ಗ್ರಾಫಿಕ್ಸ್ ಒಳಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾಯಿದೆ ನನಗೆ, ಅಲ್ವಾ? ಆಹಾ, ಏನು ಹೊಡಿತಾರೆ ಗುರು KSRTC ಬಸ್ಸು. ಯಪ್ಪ ನಮ್ಮವ್ರು ಮಾತ್ರ ಈ ಥರ ಹೊಡಿಯೋಕ್ಕೆ ಸಾಧ್ಯ. ತಡಿ, ಅಲ್ಲೂ ಐತೆ ರೋಡು, ಹಿಂಗಿತ್ತು ಅದೇ ಇಲ್ಲಿಗೆ ಕನೆಕ್ಟ್ ಆಯ್ತು. ಹಿಂಗೆ ಹೋಗ್ಬಿಡ, ನಡಿ ಜಾಗ ಇದು ಬೇಡ ರೋಡು. ಇದು ಕೇಳು ಬೈಕ್ ನನಗೆ ಹೋಗುತ್ತಾ ಅಂತ. ಚೆನ್ನಾಗೈತೆ ರೋಡು. ನಮಗೆ ಜಾಗ ಕಾರು ಹೋಗುತ್ತಾ? ಚೆನ್ನಾಗಿದೆ ರೋಡು. ಆ ರೋಡು ಅಲ್ಲಿಗೆ ಕನೆಕ್ಟ್ ಆಗೋದಿಲ್ಲ. ಅಲ್ಲಿ ಗೂಗಲ್ ಸರಿ ಇಲ್ಲ ಬಡಿ ಮಗಂದು. ಸುತ್ತಿ ತೋರಿಸ್ತೈತಣ್ಣ. ಬಟ್ ನಂಗೆ ಹೋಗ್ಬಿಡ್ಬೋದಿತ್ತು. ಮೋಸ್ಟ್ಲಿ ಗೂಗಲ್ ಮ್ಯಾಪ್ಸ್ ಒಂದು ಫೋಟೋ ತೆಗಿಯಕ್ಕೆ ಬಂದವ್ನು ಯಾವ್ದೋ ತೋಟ ಇಲ್ಲಿ ಇರ್ಬೇಕು, ಅದಕ್ಕೆ ಇಲ್ಲಿಗೆ ರೂಟ್ ಹಾಕ್ಬಿಟ್ಟು ವಂದನೆಗಳು ಸುದೀಪ್. ಆಫ್ ರೋಡಿಂಗ್ ಬಗತ್ತಲ್ಲಿ ಅದು ಯಾರು ಹೇಳ್ಬೋಗತ್ತಲ್ಲಿ ಲಿಂಗದ ಹತ್ರ ಕಾಲು ಇಟ್ಕೊಂಡಿರೋದು ಶಿವನ. ಅದು ಎರಡು ಕಣ್ಣು ಇಟ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲರ ಕಣ್ಣಪ್ಪ, ವಾಲ್ಮೀಕಿ, ನಮ್ಮ ಹತ್ರ ಬರ್ತಿದ್ದಾಗ ನಮ್ದು ಆಫ್ ಆಗಿರತ್ತೆ. ಏ ಹೋಗಿ ಬಿಡಲಿ, ಅದಕ್ಕೆ ಯಾಕೆ ಪ್ರಾಣ ಇಡ್ತಿದ್ಯಾ? ಕೂಲ್ ಆಗಕ್ಕೆ ಅದು ಟ್ರೈ ಮಾಡ್ತಾ ಇದ್ದೀವಿ. ಇನ್ನೂ ಹೀಟ್ ಮಾಡೋದು. ಆಫ್ ರೋಡಿಂಗ್ ವಾವ್, ಅಲ್ಲಿ ನೋಡಲ್ಲಿ ಸಮುದ್ರನ ಏನದು ಆಕಾಶನ? ಆಕಾಶ, ನೀರು, ವಾಟರ್ ಫ್ಲಾಟ್ ಆಯ್ತು. ಸ್ವಿಮ್ಮಿಂಗ್ ಮಾಡೋಣ. ಹಾ, ಬಂತು. ಒಂದು ದಿನಕ್ಕೆ 25,000 ರೆಸಾರ್ಟ್ಗೆ ಸ್ವಾಗತ ಸುಸ್ವಾಗತ. ಸಂದೇಶ್ ವಾಟರ್ ಎಡ್ಜ್ ಕಬಿನಿ ರೆಸಾರ್ಟ್ಗೆ ಸ್ವಾಗತ ಸುಸ್ವಾಗತ. ಇದೆಲ್ಲ ವಿಡಿಯೋ ಕಳಿಸ್ತಾರೆ. ನಮಸ್ತೆ ಸರ್. ನಮಸ್ತೆ ಸರ್. ವಾವ್, ಇಲ್ಲ ನೋಡಿಲಿ, ಇದು ಚಿನ್ನನು. ಓ, ಗೋಪುರ ಹಿಡ್ಕೊಂಡು ಬಂತು ಎಲಿಫೆಂಟ್.
10:30 ಇರುತ್ತೆ. ಓಕೆ ಆಫ್ಟರ್ನೂನ್ ಲಂಚ್ ಟೈಮ್ ಬಂದು 1 to 3 ತನಕ ಇರುತ್ತೆ. ಓಕೆ ಆ್ಯಂಡ್ ಯುವರ್ IT ಟೈಮ್ ವಿಲ್ ಬಿ 5:30 to 6:30. ಆ್ಯಂಡ್ ಡಿನ್ನರ್ ಟೈಮ್ ಬಂದು 8 to 10:30 ಇರುತ್ತೆ. ಡ್ಯೂರಿಂಗ್ ಡಿನ್ನರ್ ಟೈಮಲ್ಲಿ ನಿಮಗೆ ಬಾನ್ ಫೈರ್ ಇರುತ್ತೆ ಮತ್ತು ಲೈವ್ ಬಾರ್ಬಿಕ್ಯೂ ಇರುತ್ತೆ ಸರ್. ನಮ್ಮದು ಕಾಂಪ್ಲಿಮೆಂಟ್ರಿ ಬೇಸಸ್ ಆ್ಯಕ್ಟಿವಿಟೀಸ್ ಇದೆ. ಬುಲಾಕಟ್ ರೈಡ್ ಇದೆ, ಅದು ಬಿಟ್ಟರೆ ಕೊರಾಕಲ್ ರೈಡ್ ಅಂತ ಇರುತ್ತೆ ಸರ್ ತೆಪ್ಪದ್ದು. ಅದು ಮಾರ್ನಿಂಗ್ 9 to till 5:30 ತನಕ ಇರುತ್ತೆ. ಅದು ಬಿಟ್ಟರೆ ನಮ್ಮದು ಚಾರ್ಜಬಲ್ ಒಂದು ಬೋಟ್ ರೈಡ್ ಇರುತ್ತೆ. 600 rupees per head ಪ್ಲಸ್ ಟ್ಯಾಕ್ಸ್ ಇರುತ್ತೆ ಸರ್. ಇಟ್ ವಿಲ್ ಟೇಕ್ ಅರೌಂಡ್ 40 minutes ರೈಡ್ ಇರುತ್ತೆ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಮಾರ್ನಿಂಗ್ 9 to ಈವ್ನಿಂಗ್ 5:30 ತನಕ ಇರುತ್ತೆ. ಅದು ಬಿಟ್ಟರೆ ನಮ್ಮದು ಸ್ಪಾನು ಇದೆ ನಮ್ಮ ಇದರಲ್ಲಿ. ಇದು ಔಟ್ಸೋರ್ಸ್, ಅದನ್ನ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ. ಅದು ಬಿಟ್ಟರೆ ನಮ್ಮ ರಿಸೆಪ್ಷನಿಂದ ಸೈಕಲ್ ಇದೆ, ನೀವು ಸೈಕಲ್ ತಗೋಬೋದು. ಬಟ್ ಫ್ರಮ್ ದಟ್ ಐ ಆಮ್ ಯುವರ್ ನ್ಯಾಚುರಲಿಸ್ಟ್. ಅಬೌಟ್ ವೈಲ್ಡ್ ಲಿಫ್ಟಿಂಗ್ ಐ ಆಮ್ ಗೋಯಿಂಗ್ ಟು ಟೇಕ್ ಕೇರ್ ಯು. ಮಾರ್ನಿಂಗ್ ನೇಚರ್ ವಾಕ್ ಇರುತ್ತೆ. ವಿ ಕ್ಯಾನ್ ಏಬಲ್ ಟು ಡೂ ಬರ್ಡ್ ವಾಚಿಂಗು ಮತ್ತು ಅಬೌಟ್ ವೈಲ್ಡ್ ಲೈಫ್ ಸ್ಟೋರೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಅದು ಬಿಟ್ಟರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸರ್ ನಂಬರ್ 9 ಅಥವಾ 6ಗೆ ಕಾಲ್. ಓಕೆ ಈ ರೆಸಾರ್ಟು ಒನ್ ಡೇಗೆ 24,000 ಒಂದು ರೂಮ್ಗೆ. ಓಕೆ, ಊಟ ಮುಗಿಸಿ ಫುಲ್ಲು ಎಲ್ಲ ಹೇಗಿದೆ ತೋರಿಸ್ತೀನಿ ಬನ್ನಿ. ಊಟ ಮಾಡೋ ಜಾಗದಲ್ಲೇ ಬ್ಯಾಕ್ ವಾಟರ್, ಕಬಿನಿ ಬ್ಯಾಕ್ ವಾಟರ್ ಹೇಗಿದೆ ನೋಡಿ, ತೋರಿಸ್ತೀನಿ ನೋಡಿ. ರೆಸ್ಟೋರೆಂಟಲ್ಲಿ ಕಿಚನ್ ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಬಟ್ ಏನಪ್ಪ ಅಂತ ಅಂದರೆ ಮೆನು ಕಾರ್ಡ್ ನೋಡ್ದಲೇ ನೀವು ಫುಡ್ ಏನಾರ ಆರ್ಡರ್ ಮಾಡಿದರೆ ಅದಕ್ಕೆ ಜವಾಬ್ದಾರಿ ನಾವಂತೂ ಅಲ್ಲ, ನೋಡಿಕೊಂಡು ಆರ್ಡರ್ ಮಾಡಿ. ವಾಶ್ರೂಮ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬ್ಯೂಟಿ. ನೋಡಿ ಗುರು, ಇದೆ ಒಂದೊಂದು ವಿಲ್ಲಾನು 25,000, 24,000, 22,000 ಒಂದೊಂದು ವಿಲ್ಲಾ. ಈ ಗಾಡಿಗಳು ಏನು ನೋಡ್ತಿದ್ದೀರಾ, ಈ ಗಾಡಿಗಳು ನಮ್ಮ ಕಾರ್ ಪಾರ್ಕಿಂಗಿಂದ ನಮ್ಮ ಲಗೇಜ್ಗಳನ್ನೆಲ್ಲ ನಮ್ಮ ವಿಲ್ಲಾಗಳಿಗೆ ತಂದು ಇಳಿಸಿ ಹೋಗೋ ಗಾಡಿಗಳಿದು. ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ನೋಡಿ, ಎಷ್ಟು ನೀಟಾಗಿ ನಮ್ಮ ಗಾಡಿಗಳು, ನಮ್ಮ ಲಗೇಜ್ ತಗೊಂಡು ಹೋಗಿದ್ದು ಒಂದು ಗಾಡಿ. ಫ್ರೆಂಡ್ಸ್, ಇದು ಸಂದೇಶ್ ವಾಟರ್ ಎಡ್ಜ್ ಅಂತ ಕಬಿನಿಯಲ್ಲಿರೋದು. ನಮಗೆ ಕೊಟ್ಟಿರೋ ವಿಲ್ಲಾ ಪರ್ ಡೇ ಜಸ್ಟ್ 22K. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ 22,000 ಪರ್ ಡೇ ವಿಲ್ಲಾ. ಹೇಗಿದೆ ನೋಡೋಣ ಬನ್ನಿ. ನಮಗೆ ಕೊಟ್ಟಿರೋ ವಿಲ್ಲಾ ಇದೆ, ಸಿಗ್ನೇಚರ್ ವಿಲ್ಲಾ. ಓಪನ್ ಇದೆಯಾ? 22,000 ಹಿಂಗಿದೆ ವಿಲ್ಲಾ. ಏನಂತಾರೆ ಕಬೋರ್ಡ್, ಏನಾರ ಇಡೋಕ್ಕೆ ಲಾಕರು.
ಬಾತ್ರೂಮ್ ನೋಡಿ ಗುರು ಏನು ಸೆಕ್ಸಿಯಾಗಿ ಮೇಂಟೈನ್ ಮಾಡೋರೆ. $22K ಅಂದರೆ ಏನು ತಮಾಷೆನಾ? ಇರಲೇಬೇಕು. ಕುಕ್ ದಿಸ್ ಈಸ್ ರೂಮ್. ಹೇಗಿದೆ? ಓಕೆ. ಫೈನಲಿ ಇಲ್ಲ ಎದ್ದಾಡುತ್ತಿದ್ದೆ ಈಗ. ಬ್ಲ್ಯಾಕ್ ಮೇಲೆ ಎತ್ಕೊಂಡು ಹೋಗೋ. ಶುರು ಮಾಡದ್ನ ಪಾಠ. ಟಕಾಟಿಕಿ ಇವನೇ ಮಾಡ್ಕೊಟ್ರಲ್ಲ ಒಳ್ಳೆ. ಒಡೆ 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 ಅದು ಒಳ್ಳೆ ಕರೆಕ್ಟ್ 25 ಮಾಡಿ ರೆಡ್ ಕಟ್ ಯಾರೋ ನೋಡಿದ್ರು ರೆಡ್ ಕಟಿ ಮಾತ್ರ ಫಾಸ್ಟ್ ಆಯ್ತು. ಬಿಳಿದು ಅದು ಒಂದು ಬಿಳಿದು ಒಂದೇ 10, 20, 30 ನಮ್ದು 25. ಈ ಸಲ ಹೊಡಿ ಹೊಡಿ ಹೊಡಿ. ನೆಲ್ಲಿಕಾಯಿ ತಿಂತೀರಾ? ಎಲ್ಲಿ ಸರ್? ಬೆಟ್ಟದ ನೆಲ್ಲಿಕಾಯಿ ಇಲ್ಲೇ ಬೆಳೆದಿರೋದ? ಸರ್ ಏನಂದ್ರೆ ನಿಮ್ದು ಯೂಟ್ಯೂಬ್ ಚಾನಲ್ ಸಾರಿ ಮರ್ತೋಯ್ತು. ಹಾಂ, ರೈಡರ್ ಡಿಚ್ಚಿ 18. ರೈಡರ್ ಡಿಚ್ಚಿ 18. ಹಾಂ, ರೈಡರ್ ಡಿಚ್ಚಿ 18 ಅಂತಿತ್ತು. ಓಕೆ ಸರ್, ಕೇಳಿದೆ ಬೋಟ್ ರೈಡ್ ಹೋಗ್ತಾರಲ್ವಾ? ಅದೇ ಸ್ವಲ್ಪ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ನೋಡೋಣ ಅಂತ ಹೇಳಿ. ನಾಳೆ ಬೆಳಿಗ್ಗೆ ಬೇಕಾದ್ರೆ ಮಾಡಿ ಫ್ರೆಶಪ್ ಆಗಿದೆ. ಇನ್ನೊಂದು ತಾಂಡ್ರೆ ಎರಡೇ ಸಾಕು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಎರಡೇ ಸಾಕೊಡ್ತೀರ, ನೋಡೋಣ ಏನು ಹೇಳ್ತಾರೆ. ಇವೆಲ್ಲ ಪ್ಲೇಗ್ರೌಂಡ್ಗಳಿವು. ವಿಲ್ಲಾಯಿಂದ ಹೊರಗಡೆ ಬರ್ತಿದ್ದಂಗೆ ಬ್ಯಾಕ್ ವಾಟರ್ ಹೇಗಿದೆ ನೋಡಿ ಅಲ್ಲಿ. ಬ್ಯಾಕ್ ವಾಟರ್ ಆ್ಯಂಡ್ ಚೆಸ್ ಆಡಂಗಿದ್ರೆ ಚೆಸ್ ಆಡ್ಬೋದು. ನೋಡಿದ್ದೀರಾ ಇಷ್ಟು ದೊಡ್ಡ ಚೆಸ್ಸು. ಬಟ್ ಈ ರೆಸಾರ್ಟ್ ಮಾತ್ರ ತುಂಬ ದೊಡ್ಡ ಜಾಗದಲ್ಲೇ ಮಾಡಿದ್ದಾರೆ. ತಿರುಗಾಡಬೇಕು ಅಂದರೆ ಒಂದು 2 ದಿವಸ ಬೇಕು. ಬಟ್ ನೋಡಿ ಆ ಈ ರೆಸಾರ್ಟು ಇಲ್ಲಿಂದ ಫುಲ್ಲು ಅದ್ರ ಬ್ಯಾಕ್ ಸೈಡ್ ಬಂದರೆ ನೋಡಿ ಫುಲ್ಲು ಬ್ಯಾಕ್ ವಾಟರ್ಸ್. ಬೋಟಿಂಗ್ ಇದೆ, ಫುಲ್ಲು ಇದೆ ಕಬನಿ ಬ್ಯಾಕ್ ವಾಟರ್. ಇದು ಜಗ್ಗ ಹಾಂ, ಬೆಳಿಗ್ಗೆ ಅಣ್ಣ ಹಾಕ್ಬೇಕಲ್ಲಿ ಕೂರ್ಸ್ ಫೋಟೋ ಹೊಡಿಬೇಕು. ಹಾಂ ಹಾಂ, ಅಲ್ಲಿ ಏಮಲ್ಲಿಂದ ತೆಗೆದು ಸಖತ್ತಾಗಿ ಬಂತಾನೆ ಫೋಟೋಲಿ. ತೆಗ್ದ್ಯಾ? ಹ್ಞೂ.
ನೋಡಿ ಫ್ರೆಂಡ್ಸ್, ಹೇಗಿದೆ ನೈಟ್ ವ್ಯೂಸ್, ಹೇಗೆ ಕಾಣ್ತಿದೆ. ಫೈರ್ ಕ್ಯಾಂಪ್ ರೆಡಿಯಾಗಿದೆ. ಫೈರ್ ಕ್ಯಾಂಪ್ ಹತ್ರ ಹೋಗೋಣ ಬನ್ನಿ. ನಿಮಗೆ ಈ ಗ್ಲಾಸ್ ಹೌಸ್ ಕಾಣಿಸ್ತಿದೆಯಲ್ಲ, ಇದು ರೆಸಾರ್ಟಿನ ರೆಸ್ಟೋರೆಂಟ್. ಇದು ಏನು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ರೆಸ್ಟೋರೆಂಟ್ ಮುಂದೆನೇ ಫೈರ್ ಕ್ಯಾಂಪ್ ಹಾಕ್ಕೊಟ್ಟಿದ್ದಾರೆ ಆ್ಯಂಡ್ ಮ್ಯೂಸಿಕ್ಸ್ ಇದೆ. ಬಟ್ ಸೂಪರಾಗಿತ್ತು. ಎಸ್, ಓಕೆ ಗೈಸ್, ಟೈಮ್ ಈಸ್ ಓವರ್. ರಾತ್ರಿ 12:30 ಆಗಿದೆ. ಮಾರ್ನಿಂಗ್ ಸಿಗೋಣ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಹೇಗಿದೆ ನಮ್ಮ ರೆಸಾರ್ಟಲ್ಲಂತೂ ಒನ್ ಡೇ ಅಂತೂ ಕಳೆದ್ವಿ. ನಿನ್ನೆ ನೈಟು ಗೇಮ್ಸ್ ಎಲ್ಲ ಆಡ್ಕೊಂಡು ಆಲ್ಮೋಸ್ಟ್ ಬೆಳಗಿನ ಜಾವ 4:15 ಮಲ್ಕೊಂಡಿದ್ದೀವಿ. ಇಲ್ಲಿ ಬಂದಿರೋ ಉದ್ದೇಶ ಏನೊಂದಂದರೆ, ನಮ್ಮ ಹೇಮಲ್ದು ಇವತ್ತು ಬರ್ಡೇ ಇದೆ. ಬಟ್ ಅರ್ಧ ದಿವಸ ಕಳೆದೇ ಹೋಗ್ಬಿಟ್ಟಿದೆ. ವಿಶ್ ಮಾಡೋಣ. ನೀವು ಅವಳಿಗೆ ಹ್ಯಾಪಿ ಬರ್ಡೇ ಅಂತೇಳಿ ಕಮೆಂಟ್ಸ್ ಹಾಕಿ. ನಾನು ಇವಾಗ ಹೋಗಿ ವಿಶ್ ಮಾಡ್ತೀನಿ. ಬನ್ನಿ. ಹೇಮಲ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಮ್ಮ ಬರ್ಡೇ ಎಲ್ಲರೂ ವಿಶ್ ಮಾಡಿ. ಹೇಳ್ದ ಇಲ್ಲ? ಇನ್ನೊಂದ್ಸತಿ ಹೇಳ್ಬಿಡು ಮತ್ತೆ. ಹ್ಯಾಪಿ ಬರ್ಡೇ. ನಿಮಗೆ ರೆಸಾರ್ಟಲ್ಲಿ ಎಲ್ಲ ತೋರಿಸ್ದೆ, ಬಟ್ ಸ್ವಿಮ್ಮಿಂಗ್ ಪೂಲ್ ಒಂದು ತೋರಿಸೋದು ಮರ್ತಿದ್ದೆ. ಸ್ವಿಮ್ಮಿಂಗ್ ಪೂಲನ್ನು ತೋರಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬನ್ನಿ ಸ್ವಿಮ್ಮಿಂಗ್ ಪೂಲ್. ಹೇಗಿದೆ ಗೈಸ್ ಸ್ವಿಮ್ಮಿಂಗ್ ಪೂಲ್? ವಾವ್ ಅಲ್ಲ? ಸೂಪರ್ ಆಗಿದೆ ಅಲ್ಲ ಸ್ವಿಮ್ಮಿಂಗ್ ಪೂಲ್. ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ಸಂದೇಶ್ ವಾಟರ್ ಎಡ್ಜ್ ರೆಸಾರ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.